ಸ್ನೇಹಿತರೆ, ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್. ಇದು ಬಡಗರಳ್ಳಿಯಲ್ಲಿ ನಡೆದಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ತುರುವೇಕೆರೆ ತಾಲೂಕಿನಲ್ಲಿ ಇದು ಪೂರ್ತಿ ವಿವರನ ತಿಳಿಸ್ತಾ ಹೋಗ್ತೀನಿ ನೋಡಿ. ಬ್ರಹ್ಮನಿಗೆ ಹುಟ್ಟಿದನು ಬ್ರಹ್ಮನು ರತ್ನವಾದನು ಸ್ಥಿತಿಯರನ್ನು ದೇವಿಯ ಗರ್ಭದೋಳು ದೇವತೆಗಳು ದೇವಿಯ ಗರ್ಭದೋಳು ದೇವಿ ಜಯರು ದೇವಿ ಜಯರು ಕಾಯ್ತಿರಲು ಏಪ್ರಿಲ್ 26ನೇ ತಾರೀಕು ನವೆಂಬರ್ ತಿಂಗಳು ಶ್ರೀಮುಖ ಸಂವತ್ಸರದಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿಂದಲೂ ಪ್ರತಿ ವರ್ಷ ಇದೇ ರೀತಿ ಶ್ರಾವಣದಲ್ಲಿ ಆಂಜನೇಯನ ಪರ ಅಂತೇಳಿ ಮಾಡಿ 1,000-2,000 ಜನಕ್ಕೆ ಅಕ್ಕಪಕ್ಕ ಹಳ್ಳಿಗೆಲ್ಲ ಅನುದಾನ ಮಾಡ್ತೀವಿ. ಅದಕ್ಕೆ ಎಲ್ಲ ಅಕ್ಕಪಕ್ಕ ಹಳ್ಳಿಗೆಲ್ಲ ಮಳೆ ಬೆಳೆ ಚೆನ್ನಾಗಿ ಇದುವರೆಗೂ ನಡ್ಕೊಂಡು ಮೊದಲಿಂದಲೂ 1933ನೇ ಇಸ್ವಿಯಿಂದ ಇದು ತನಕ ಅಚ್ಚುಕಟ್ಟು ನಡ್ಕೊಂಡು ಹೋಗ್ತಾ ಇದೆ. ಅದರಿಂದ ನಾವು ಪ್ರತಿ ವರ್ಷ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಈ ಒಂದು ಬಡಗರಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ ಈ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ದಿವಸ ಏನು ನಾವು ಹಳೆ ಗುಡಿಯಲ್ಲಿದ್ದಂತಹ ಆ ಆಂಜನೇಯ ದೇವಸ್ಥಾನವನ್ನು ನವೀಕರಣವನ್ನು ಮಾಡಿದ್ದಾರೆ. ಆ ನವೀಕರಣ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮದ ಸುಮಾರು ಎಲ್ಲ ಪ್ರಮುಖರು ಸೇರಿಕೊಂಡು ಇವತ್ತಿನ ದಿವಸ ನಾವು ಆಂಜನೇಯನ ಹರಸೇವೆ ಮಾಡಬೇಕು ಅಂತ ಹೇಳಿ ಎಲ್ಲರನ್ನ ಆಜುಬಾಜು ಪಕ್ಕದ ಹಳ್ಳಿಯ ಗ್ರಾಮಸ್ಥರನ್ನ ಕೇಳಿಕೊಂಡು ಎಲ್ಲ ಅವರ ಹೆಣ್ಣು ಮಕ್ಕಳನ್ನ ಹೊರಗಡೆ ಇರುವಂತಹ ಭಕ್ತಾದಿಗಳನ್ನು ಕರೆಸ್ಕೊಂಡು ಇವತ್ತು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮದ ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಕಟ್ಟಿ ಇದು ಬಾಗಿಲ ಇಷ್ಟ ಇದೆ. 1933 ಅಂದಾಗಾಯ್ತು. ಶಿಥಿಲ ಆಗಿತ್ತು, ಅದನ್ನ ನವೀಕರಣ ಮಾಡಿ ಹೊಸದಾಗಿ ಮಾಡಿ ಅಂತ ಹೇಳಿದ್ರು. ಪೇಂಟಿಂಗ್ ಮಾಡಿಸಿ ಮೇಲ್ಗಡೆ ಎಲ್ಲ ಆರ್ಚ್ಗೆ ನೀರು ಬೀಳ್ದಂಗೆ ಎಲ್ಲ ಶೀಟ್ ಹಾಕ್ಸಿ ಎಲ್ಲ ಮಾಡಿದ್ದಾರೆ. ಈಗ ಮಾಡಿ ಆರತಿ ಗ್ರಾಮ ದೇವತೆಯಾದ ಗದ್ದೆ ಕೆಂಪಮ್ಮ ಹಾಗೂ ಪಕ್ಕದ ಗ್ರಾಮ ದೇವತೆಯಾದ ಉಡುಸ್ಲಮ್ಮ ದಡ್ಡಳ್ಳಮ್ಮನ ಕರೆಸಿ ಮೆರವಣಿಗೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ಲ ಊರಿನ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರುಗಳೆಲ್ಲ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇದು ಬಹಳ ವರ್ಷಗಳ ನಂತರ ನಮ್ಮೂರಲ್ಲಿ ಮಾಡ್ತಂತ ಕಾರ್ಯಕ್ರಮ ಆಗಿರ್ತದೆ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮದ ಮಧ್ಯಾಹ್ನ ಒಳ್ಳೆ ಭೋಜನ ಇದೆ ಪರ ಅಂತ ಹೇಳಿ
ನೋಡಿ. ಸೊ ಈ ತರ ನಾವು ಒಂದು ವಿಡಿಯೋನ ಮಾಡ್ಬೇಕಂದ್ರೆ ತುಂಬಾನೇ ಎಫರ್ಟ್ ಹಾಕಿ ಕಷ್ಟ ಬಿದ್ದು ಮಾಡ್ತೀವಿ. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟೊಂದು ಇನ್ವಾಲ್ವ್ಮೆಂಟ್ ಇತ್ತು ಜನಗಳಲ್ಲಿ, ತುಂಬ ವಿಶೇಷವಾದಂಥ ಆ ಒಂದು ನಗು ಇತ್ತು ಎಲ್ಲರ ಮುಖದಲ್ಲಿ, ಮತ್ತು ಜೋಶ್ ಇತ್ತು. ಈ ಒಂದು ವಿಡಿಯೋ ತುಂಬ ಖುಷಿ ಆಯ್ತು ಅಂತ ನಾನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಂತ ಹೇಳಿದ್ರೆ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಬಿಡ